ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿನ್ನೆ ವ್ಲಾಗ್ನ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ವ್ಲಾಗ್ ಇನ್ನೂ ಯಾರೆಲ್ಲ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ನಾವಿವಾಗ ದಯಾಂಗ್ ಕೆಫೆ ಹತ್ರ ಬಂದಿದ್ದೀವಿ. ಆ್ಯಂಡ್ ನಾನು ಲಾಸ್ಟ್ ವ್ಲಾಗಲ್ಲಿನೇ ಹೇಳಿದ್ದೀನಿ, ಇಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿದೆ ಅಂತ. ಕೀರ್ತಿ ರೂಮ್ ನಂಬರ್ ಎಲ್ಲ ಬರೆಸ್ತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ಸೇ ಕಾಣಿಸ್ತಾ ಇದ್ದಾರೆ. ಸೊ ಬನ್ನಿ ಫಸ್ಟ್ ಒಂದು ರೌಂಡ್ ಏನೇನೆಲ್ಲ ಇದೆ ಅಂತ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಬರೋಣ. ಈ ಕಡೆ ಆರೆಂಜ್ ಜ್ಯೂಸ್, ಮ್ಯಾಂಗೋ ಜ್ಯೂಸ್ ಮತ್ತು ಆ್ಯಪಲ್ ಜ್ಯೂಸ್ ಎಲ್ಲ ಇಟ್ಟಿದ್ದಾರೆ. ಸೊ ಇದು ಬ್ರೆಡ್ ಸ್ಟೇಷನ್ ಆ್ಯಂಡ್ ಈ ಕಡೆ ಎಲ್ಲ ಪ್ಯಾನ್ ಕೇಕ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದು ಡೆಸರ್ಟ್ ಸ್ಟೇಷನ್. ಇದು ಡೆಸರ್ಟ್ ಆಪ್ಷನ್ಸ್ ಅಂತೂ ತುಂಬಾ ಕಡಿಮೆ ಇತ್ತು. ಆ್ಯಂಡ್ ಇರೋದ್ರಲ್ಲೂ ಕೂಡ ಅದರಲ್ಲೂ ಕೂಡ ಯಾವುದೂ ಟೇಸ್ಟ್ ಚೆನ್ನಾಗಿರಲಿಲ್ಲ. ನನಗಂತೂ ಯಾವುದು ಇಷ್ಟ ಆಗಲಿಲ್ಲ. ನಾನು ಸ್ಪೆಷಲಿ ಈ ಥರ ಹೋಟೆಲಲ್ಲಿ ಸ್ಟೇ ಮಾಡಿದಾಗೆಲ್ಲ ಫಸ್ಟ್ ಡೆಸರ್ಟ್ಸು ಏನಿದೆ ಅಂತ ಫಸ್ಟ್ ಅದೇ ಕಡೆನೇ ಹೋಗ್ತೀನಿ. ಬಟ್ ಇಲ್ಲಿ ಬಂದಾಗ ಡಿಸಪಾಯಿಂಟ್ ಆಯಿತು. ಯಾವುದು ಚೆನ್ನಾಗಿರಲಿಲ್ಲ. ಸೊ ಪ್ರೆಸೆಂಟೇಷನ್ ವೈಸ್ ಮತ್ತು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಬಟ್ ಮೇಯ್ನಾಗಿ ಫುಡ್ ಚೆನ್ನಾಗಿರ್ಬೇಕಲ್ವಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆದರೆ ಫುಡ್ ಅಂತೂ ನಿಜ ಯಾವುದೂ ಚೆನ್ನಾಗಿರಲಿಲ್ಲ, ಟೇಸ್ಟಿಯಾಗಿರಲಿಲ್ಲ ಯಾವುದೂ. ಆ್ಯಂಡ್ ನಾವು ಅದು ಚೆನ್ನಾಗಿರುತ್ತಾ ನೋಡೋಣ ಅಥವಾ ಇದನ್ನು ಟ್ರೈ ಮಾಡೋಣ ಅಂತ ಎಲ್ಲ ತೊಗೊಂಡು ಹೋಗಿ ಟೇಬಲ್ ಹತ್ರ ಇಡ್ತಾ ಇದ್ವಿ. ಸೊ ಆಬ್ವಿಯಸ್ಲಿ ಇಷ್ಟೊಂದು ಆಪ್ಷನ್ಸ್ ಇದ್ದಾಗ ಎಲ್ಲನೂ ಸ್ವಲ್ಪ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಅದೇ ರೀತಿ ನಾವು ಎಲ್ಲ ತೊಗೊಂಡು ಹೋಗ್ಬಿಟ್ಟು ಇಡ್ತಾ ಇದ್ವಿ ಟೇಬಲಲ್ಲಿ. ಸೊ ಡೆಸರ್ಟ್ ಆಪ್ಷನ್ಸ್ ಕಡಿಮೆ ಇದ್ರೂ ಕೂಡ ಫುಡ್ ಆಪ್ಷನ್ಸ್ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಬಟ್ ಆದರೆ ನಮ್ಮ ಟೇಸ್ಟಿಗೆ ತಕ್ಕಂಗೆ ಇರಲಿಲ್ಲ ಅದು. ಅಂದರೆ ಇಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಆ ಥರ ಪ್ರಿಪೇರ್ ಮಾಡಿದ್ರು ಅಷ್ಟೇ. ಕೊನೆಗೆ ನಾವು ಪೋಹಾ, ಇಡ್ಲಿ ಈ ಥರ ಇಂಡಿಯನ್ ಸ್ಟೇಷನ್ ಇತ್ತು. ಆ್ಯಂಡ್ ದೋಸೆನೂ ಕೂಡ ಇತ್ತು. ಅಲ್ಲೇ ಹೋಗ್ಬಿಟ್ಟು ಕೆಲವೊಂದಿಷ್ಟು ಫುಡ್ ಐಟಮ್ಸ್ನ ಚೂಸ್ ಮಾಡಿದ್ವಿ ಅಷ್ಟೇ. ಇಷ್ಟೊಂದು ಐಟಮ್ಸ್ನ ತೊಗೊಂಡು ಬಂದುಬಿಟ್ಟು ಇಟ್ಕೊಂಡಿದ್ವಿ ಟೇಬಲಲ್ಲಿ. ಬಟ್ ನಮಗೆ ಇದರಲ್ಲಿ ಎಲ್ಲನೂ ಸ್ವಲ್ಪ ಅಷ್ಟೇ ನಾವು ತಿನ್ಕೊಂಡ್ವಿ. ಆಚೆ ಬಂದಾಗೆಲ್ಲ ಈ ಥರ ಬೇರೆ ಫುಡ್ಸ್ನೂ ಕೂಡ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಆದರೆ ನನಗೆ, ಕೀರ್ತಿಗೆ ನಾವು ಕೊನೆಗೆ ಮತ್ತು ಇಂಡಿಯನ್ ಫುಡ್ಗೆ ಹೋಗ್ತೀವಿ. ಅದೇ ನಮಗೆ ಟೇಸ್ಟಿ ಅಂತ ಅನಿಸುತ್ತೆ. ಬೇರೆ ಫುಡ್ಗೆಲ್ಲ ಕಂಪೇರ್ ಮಾಡಿದರೆ ಇಂಡಿಯನ್ ಫುಡ್ಡೇ ಎಷ್ಟೋ ಬೆಟರ್ ಅಂತ ಅನಿಸುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ ನಾವು. ನೋಡಿ, ಇದು ಲಾಬಿ, ಇದು ಮೇನ್ ಎಂಟ್ರೆನ್ಸ್. ಇದ್ರ ಪಕ್ಕದಲ್ಲಿನೇ ದಯಾಂಗ್ ಕೆಫೆ ಇದೆ. ಇಲ್ಲೇ ಕೂಡ ಬಫೆ ಸಿಸ್ಟಮ್ನ ಅರೇಂಜ್ ಮಾಡಿರ್ತಾರೆ ಫುಡ್ಗೆ. ಸೊ ಇಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಕ್ರಿಸ್ಟಲ್ ಶೋ ಪೀಸಸ್ ಎಲ್ಲ ಇದೆ. ಇದು ಆ್ಯಕ್ಚುಲಿ ರಿಯಲ್ ಇನ್ಸೆಕ್ಟ್ಸ್ ಮತ್ತು ರಿಯಲ್ ಬಟರ್ಫ್ಲೈಸ್ನ ಯೂಸ್ ಮಾಡಿಬಿಟ್ಟು ಈ ಥರ ಒಂದು ಶೋ ಪೀಸ್ನ ಮಾಡಿರೋದು. ಆ್ಯಂಡ್ ಇಲ್ಲಿ ನೋಡಿ, ಬೌಲಲ್ಲೆಲ್ಲ ಆರ್ಟ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಬಾಟಲ್ ಮೇಲೂ ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ನನಗೆ ಈ ಥರ ಬಾಟಲ್ ಆರ್ಟ್ ವರ್ಕ್ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ಕೂಡ ಮಾಡಿದ್ದೀನಿ, ಎಷ್ಟೊಂದು ಮನೆಯಲ್ಲಿದೆ.
ಸೊ ತುಂಬ ಬಿಸಿಲು ಕೂಡ ಇತ್ತು, ಹಾಗಾಗಿ ಸ್ವಲ್ಪ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ವಿ. ಈಗ ನಾವು ಈವ್ನಿಂಗ್ ಡಿನ್ನರ್ಗೆ ಅಂತ ಬಂದಿದ್ದೀವಿ. ನಾವು ಹೋಗಿ ಟೈಮಲ್ಲಿ ಆಲ್ರೆಡಿ 7 o'clock ಆಗಿತ್ತು, ಬಟ್ ಆದರೂ ಕೂಡ ಎಷ್ಟೊಂದು ಬಿಸಿಲಿತ್ತು. ಈ ರೆಸಾರ್ಟ್ ಸ್ಟೇನಲ್ಲಿ ನಮ್ಗೆ ಇಷ್ಟ ಆಗಿದ್ದು ಅಂತ ಅಂದ್ರೆ ಈ ಥಾಯ್ ರೆಸ್ಟೋರೆಂಟಲ್ಲಿ ಡಿನ್ನರ್ ಮಾಡಿದ್ದು ಅಂತಾನೆ ಹೇಳ್ಬೋದು. ಈವನ್ ನಾವು ಸಿಂಗಾಪುರಿಗೆ ಬಂದ್ಮೇಲೂ ಕೂಡ ಹೋಗಿ ಥಾಯ್ ರೆಸ್ಟೋರೆಂಟ್ ಎಲ್ಲ ಸರ್ಚ್ ಮಾಡಿಬಿಟ್ಟು ಆ ಫುಡ್ನ ಕೂಡ ಹುಡುಕಿ ತಿಂದಿದ್ದೀವಿ. ಅಷ್ಟು ಇಷ್ಟ ಆಯಿತು ನನಗೆ ಕೀರ್ತಿಗೆ ಇಲ್ಲಿ ಫುಡ್ಡು. ಇಟ್ ವಾಸ್ ಅ ಪ್ಲೆಸೆಂಟ್ ಈವ್ನಿಂಗ್ ಆ್ಯಂಡ್ ಇಬ್ಬರು ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲಿ ಡಿನ್ನರ್ನ. ಇಟ್ ವಾಸ್ ಅ ಮೆಮೊರೇಬಲ್ ಈವ್ನಿಂಗ್ ಅಂತಲೇ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಫ್ಲೈಟ್ ಇತ್ತು, ಅರ್ಲಿ ಮಾರ್ನಿಂಗ್. ಸೊ ಬೇಗನೆ ಏರ್ಪೋರ್ಟ್ಗೆ ಹೋಗಿದ್ವಿ. ಯಾವ ರೀತಿಯಾಗಿ ಚೆಕ್ ಇನ್ ಇರುತ್ತೆ ಏನೋ ಗೊತ್ತಿರಲ್ಲ ಅಲ್ವಾ, ಆ್ಯಂಡ್ ಎಷ್ಟು ಕ್ರೌಡ್ ಇರುತ್ತೆ ಏನೋ ಅಂದ್ಕೊಂಡು ಬೇಗ ಬಂದಿದ್ವಿ. ನೋಡಿದರೆ ಯಾರೂ ಇರಲಿಲ್ಲ. ಆ್ಯಕ್ಚುಲಿ ನಾವೇ ಫಸ್ಟು ಏರ್ಪೋರ್ಟ್ ಒಳಗಡೆ ಬಂದಿದ್ದು ಅನಿಸುತ್ತೆ. ಸೊ ಇದಾಗಿತ್ತು ನಮ್ಮ ಲಂಕಾವಿ ಟ್ರಿಪ್. ಸೊ ಐ ಹೋಪ್ ಈ ವಿಡಿಯೋಸ್ ಎಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.